ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಇದೇ ತಿಂಗಳು 14 ಭಾನುವಾರ ಮತ್ತು 15ನೇ ಸೋಮವಾರ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಗೂಳೂರು ಹೋಬಳಿಯ ಮಸ್ಕಲ್ ಅಂಚೆಯ ತಮ್ಮಡಿಹಳ್ಳಿ ಮಠದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರೋತ್ಸವ ಮತ್ತು ಸಿದ್ಧಲಿಂಗ ಸ್ವಾಮಿಯ ನೂತನ ಉತ್ಸವ ಮೂರ್ತಿಯ ಪ್ರವೇಶ ಕಾರ್ಯಕ್ರಮ ನಡೆಯಲಿದೆ. ಕ್ರೋಧನಾಮ ಸಂವತ್ಸರದ ಉತ್ತರಾಯಣೆ ಚೈತ್ರ ಮಾಸ ಶುಕ್ಲಪಕ್ಷೆ ಭಾನುವಾರ ಸಂಜೆ 5 ಗಂಟೆಗೆ ಸಿದ್ಧಲಿಂಗೇಶ್ವರ ಸ್ವಾಮಿಯ ನೂತನ ಉತ್ಸವ ಮೂರ್ತಿಯು ಪುರಪ್ರವೇಶವಾಗಲಿದೆ. ಸ್ವಸ್ತಿ, ಪುಣ್ಯಾಹ, ನಾಂದಿ, ಕಳಶ ಸ್ಥಾಪನೆ, ನವಗ್ರಹಾರಾಧನೆ, ಗಣಪತಿ ಹೋಮ ನಡೆಯಲಿದೆ. 15ನೇ ತಾರೀಕು ಬೆಳಗ್ಗೆ ಸೋಮವಾರ ಬೆಳಗ್ಗೆ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ನಡೆಯಲಿದೆ. ಆನಂತರ ಶ್ರೀ ಸ್ವಾಮಿಯ ಹೆಸರಿನಲ್ಲಿ ಗಣಪತಿ ಹೋಮ, ರುದ್ರ ಹೋಮ, ನವಗ್ರಹ ಹೋಮ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ಪೂರ್ಣಾವತಿ ನಡೆಯಲಿದೆ ಎಂದು ತಮ್ಮಡಿಹಳ್ಳಿ ಮಠದ ಮಠಾಧೀಶರಾದ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ವೀರಶೈವ ನ್ಯೂಸ್ಗೆ ತಿಳಿಸಿದ್ದಾರೆ. ಪೂಜಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಪುರೋಹಿತರಾದ ಮಹೇಶ್ ಶಾಸ್ತ್ರಿಗಳು ಪೂಜಾ ವಿವರದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಮಸ್ಕಾರ. ಓಂ ಶ್ರೀ ಗುರುವೇ ನಮಃ. ಅವಾಚಾತ್ಮಕ ಸ್ವರೂಪಾಯ ಶಿವಭಾವ ಪ್ರದಾಯಿನಿ ನಮಃ ಸದ್ಗುರುನಾಥಾಯ ಸಿದ್ಧಲಿಂಗಾಯತೆ ನಮಃ. ಪ್ರಥಮದಲ್ಲಿ ಕ್ಷೇತ್ರನಾಥ ಗುರು ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನು ಶ್ರೀಮಠದ ಗುರು ಪರಂಪರೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಶ್ರೀಮಠದಲ್ಲಿ ಪ್ರತಿ ವರ್ಷದಂತೆ ದಿನಾಂಕ 14 ಮತ್ತು 15ನೇ ತಾರೀಕು ಇದೇ ತಿಂಗಳು 4ನೇ ತಿಂಗಳು 2024 ಭಾನುವಾರ ಮತ್ತು ಸೋಮವಾರ ಶ್ರೀಮಠದಲ್ಲಿ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ನೂತನ ಉತ್ಸವ ಮೂರ್ತಿಯ ಪುರಪ್ರವೇಶ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವಿದ್ದು, ಭಕ್ತಾದಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಗುರು ಸಿದ್ಧಲಿಂಗೇಶ್ವರ ಸ್ವಾಮಿ ಮತ್ತು ಶ್ರೀ ಗುರು ಪರಂಪರೆಗೆ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ತಿಳಿಸುತ್ತಾ, 14ನೇ ತಾರೀಕು ಎಲ್ಲರಿಗೂ ತಿಳಿದಂತೆ ಶಿವಗಂಗಾ ಕ್ಷೇತ್ರದ ಪಕ್ಕದಲ್ಲಿರುವಂತಹ ಶ್ರೀ ಇತಿಹಾಸ ಪ್ರಸಿದ್ಧವಾದಂತಹ ಅಮಾನಿ ಕೆರೆಯಲ್ಲಿ ನೂತನ ಉತ್ಸವ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತವಾಗಿ ಅಲ್ಲಿ ಗಂಗಾ ಪೂಜೆ ಪುಣ್ಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಂಜೆ 5 ಗಂಟೆಗೆ ಸರಿಯಾಗಿ ಶ್ರೀಮಠದ ತಮ್ಮಡಿಹಳ್ಳಿ ಗ್ರಾಮಕ್ಕೆ ನೂತನ ಉತ್ಸವ ಮೂರ್ತಿಯ ಪುರಪ್ರವೇಶವನ್ನು ಜನಪದ ಕಲಾ ತಂಡದೊಂದಿಗೆ, ಭಕ್ತರೊಂದಿಗೆ ಮತ್ತು ತಾಯಂದಿರು ಮತ್ತು ಕುಂಭಗಳ ಸಮೇತವಾಗಿ ಪೂರ್ಣ ಕುಂಭದ ಸಮೇತವಾಗಿ ಪ್ರವೇಶವನ್ನು ಮಾಡಿಕೊಂಡು ಅಂದು ಗ್ರಾಮದಲ್ಲಿ ಉತ್ಸವವನ್ನು ಮುಗಿಸಿ ಸಂಜೆ ಪುಣ್ಯ, ನಾಂದಿ, ಸಂಕಲ್ಪ, ಗಣಪತಿ ಪೂಜೆ ಮುಂತಾದ ವಿಧಿವಿಧಾನ ಕಾರ್ಯಕ್ರಮಗಳನ್ನು ಮುಗಿಸಿ ಬೆಳಿಗ್ಗೆ ಪ್ರತಿ ವರ್ಷದಂತೆ ಶ್ರೀ ಗುರು ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಗದ್ದಿಗೆಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಅಷ್ಟೋತ್ತರ ಶತನಾಮಾವಳಿ, ಮಹಾಮಂಗಳಾರತಿ ಕಾರ್ಯಕ್ರಮವಿದ್ದು, ಈ ಕಾರ್ಯಕ್ರಮದಲ್ಲಿ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಗುರುಗಳ ಮತ್ತು ಶ್ರೀ ಗುರು ಸಿದ್ಧಲಿಂಗೇಶ್ವರರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ. ಓಂ ಶ್ರೀ ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಅವಾಚಾತ್ಮ ಶಿವಸ್ವರೂಪಾಯ ಶಿವಭಾವ ಪ್ರದಾಯಿನೇ ನಮಃ ಸದ್ಗುರುನಾಥಾಯ ಸಿದ್ಧಲಿಂಗೇಶ್ವರಾಯ ಯತಿಯೇ ನಮಃ. ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ನೂತನ ಉತ್ಸವ ಮೂರ್ತಿಯ ಪುರಪ್ರವೇಶ ಮತ್ತು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ತಮ್ಮಡಿಹಳ್ಳಿ ಗ್ರಾಮ, ತುಮಕೂರು ತಾಲೂಕು, ಗೂಳೂರು ಹೋಬಳಿ, ಮಸ್ಕಲ್ ಅಂಚೆ, ತಮ್ಮಡಿಹಳ್ಳಿ ಈ ಮಠದಲ್ಲಿ ನಡೆಯುತ್ತಿರುವಂತಹ ಪಾರಂಪರಿಕವಾಗಿ ಬಂದಂಥ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ದಿನ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಗದ್ದಿಗೆ ಗದ್ದಿಗೆಯಲ್ಲಿ ಶ್ರೀ ಹಿಂದಿನ ಸ್ವಾಮಿಗಳು ಮತ್ತು ಈಗಿನ ಸ್ವಾಮಿಗಳು ಯಾವಜ್ಜೀವಾಗಿ ವರ್ಷ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಂಡು ಬಂದಿರ್ತಾರೆ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಅನುಗ್ರಹದಿಂದ ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಶ್ರೀ ಯಡಿಯೂರು ಶ್ರೀ ಕ್ಷೇತ್ರಕ್ಕೆ ಹೋಗುವುದರಿಂದ ಸ್ವಲ್ಪ ಅನಾನುಕೂಲ ಆದಾಗ ಇಲ್ಲೇ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಅಲ್ಲಿ ಬಂದು ಅವರ ಹರಕೆಗಳು ಮತ್ತು ಏನೇ ಒಂದು ಕಾರ್ಯಗಳಿದ್ದರೂ ಮುಗಿಸ್ಕೊಂಡು ಅಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ, ಮಹಾಭಿಷೇಕ, ಪಂಚಾಭಿಷೇಕ ಮಾಡಿಕೊಂಡು ಆ ಗದ್ದಿಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹ, ಪ್ರಸಾದ ವಿನಿಯೋಗ ಮತ್ತು ಅವರ ಏನೇ ಒಂದು ಅವರ ಸೇವೆಗಳಿದ್ದವಾಗ ಮುಡಿ ಸೇವೆ, ಹರಕೆ ಸೇವೆ ಮಾಡಿಕೊಂಡು ಬರ್ತಾ ಇರ್ತಾರೆ. ಈಗ ತಮ್ಮಡಿಹಳ್ಳಿ ಕ್ಷೇತ್ರದಲ್ಲಿ ಹಿಂದಿನ ಸ್ವಾಮಿಗಳು ಹಾಗೂ ಈಗಿನ ಸ್ವಾಮಿಗಳು ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸಿದ್ಧಲಿಂಗೇಶ್ವರ ದೇಶಿಕೇಂದ್ರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ತಮ್ಮಡಿಹಳ್ಳಿ ಮಠದಲ್ಲಿ ವರ್ಷ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹಾಗೂ ಈ ವರ್ಷದಲ್ಲಿ ನೂತನ ಸಿದ್ಧಲಿಂಗೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಮಾಡಿಸಿ ಅದು ಬಂದಂಥ ಭಕ್ತಾದಿಗಳು ಆ
ಪುರಪ್ರವೇಶದಲ್ಲಿ ಸ್ವಾಮಿಯನ್ನು ಹಾಗೂ ಮಂಗಳ ಕಲಶ ಮತ್ತು ಹೆಣ್ಮಕ್ಕಳಿಂದ ಮತ್ತು ವೀರಗಾಸೆ ಮತ್ತು ಮಂಗಳವಾದ್ಯ ಸಮೇತ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ನೂತನ ವಿಗ್ರಹವನ್ನು ಪುರಪ್ರವೇಶ ಮಾಡಿಕೊಂಡು ಅದನ್ನು ಮಠದಲ್ಲಿ ಸಂಸ್ಕಾರಪೂರ್ವಕವಾಗಿ ವೀರಶೈವ ಆಗುಮುಕ್ತ ಪ್ರಕಾರವಾಗಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಎಲ್ಲ ಷೋಡಶ ವಿಧಿವಿಧಾನಗಳನ್ನು ಮಾಡಿ ಆ ಸ್ವಾಮಿಗೆ ಯಜ್ಞ ಪುಣ್ಯಾಹ ನಾಂದಿ ನವಗ್ರಹಾರಾಧನೆ ಹಾಗೂ ಷಟ್ಸ್ಥಲ ಕಲಶ ಸ್ಥಾಪನಾ ಪೂರ್ವಕ ಸಿದ್ಧಲಿಂಗೇಶ್ವರ ಸ್ವಾಮಿಯ ನೂತನ ಉತ್ಸವ ಮೂರ್ತಿಗೆ ಸಂಪ್ರೋಕ್ಷಣೆ ಕಾರ್ಯಗಳನ್ನು ಭಾನುವಾರ 14/4/2024 ಭಾನುವಾರ 5 ಗಂಟೆಯಿಂದ ಕಾರ್ಯಕ್ರಮಗಳು ಮಾಡಿ ಹಾಗೂ ಬೆಳಗ್ಗೆ ಶ್ರೀ ಶಾಲಿವಾಂಚಕ 1900 ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ಶುಕ್ಲಪಕ್ಷ ಸಪ್ತಮಿ ತಿಥೋ ಸೋಮವಾಸರ ಬೆಳಗ್ಗೆ 6 ಗಂಟೆಗೆ ಧ್ವಜಾರೋಹಣ ಹಾಗೂ ಗಣಪತಿ ಪೂಜೆ ಹಾಗೂ ಶ್ರೀ ಸ್ವಾಮಿ ಗದ್ದಿಗೆಗೆ ಶ್ರೀ ರುದ್ರಾಭಿಷೇಕ ಏಕಾದಶ ರುದ್ರಾಭಿಷೇಕ ಪಂಚಾಭಿಷೇಕ ಹಾಗೂ ಬಿಲ್ವಾಷ್ಟೋತ್ತರ ಪೂಜಾ ಕಾರ್ಯಕ್ರಮಗಳು ಹಾಗೂ ಇಂದಿನ ದಿನ ಆ ಉತ್ಸವ ಮೂರ್ತಿಗೆ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಹಾಗೂ ಸೋಮವಾರ ಒಂದು 10:30-11 ಗಂಟೆಗೆ ಆ ಸ್ವಾಮಿಗೆ ಪೂರ್ಣಾಹುತಿ ಹಾಗೂ ನೇತ್ರೋನ್ಮಿಲನ ಹಾಗೂ ಉತ್ಸವ ಮೂರ್ತಿಯ ಪ್ರಾಕಾರೋತ್ಸವ ಮಾಡಿ ಹಾಗೂ ಸಮಸ್ತ ಊರಿನ ರಾಜಬೀದಿಗಳಲ್ಲಿ ಆ ಉತ್ಸವ ಮೂರ್ತಿಯನ್ನು ಪ್ರದಕ್ಷಿಣಾಕಾರವಾಗಿ ಪೂಜೆ ಮಾಡಿ ಹಾಗೂ ಬಂದಂಥ ಭಕ್ತಾದಿಗಳಿಗೆ ಸಮಸ್ತದಲ್ಲಿ ಎಲ್ಲರಿಗೂ ಅನ್ನದಾಸೋಹ ಹಾಗೂ ಪ್ರಸಾದ ವಿನಿಯೋಗ ಇರ್ತದೆ. ಆದ್ದರಿಂದ ಸಮಸ್ತ ಈ ತುಮಕೂರು ಕ್ಷೇತ್ರದಲ್ಲಿರುವಂತಹ ಶ್ರೀ ತಮಡಿಹಳ್ಳಿ ಕ್ಷೇತ್ರದಲ್ಲಿ ಎಲ್ಲ ಭಕ್ತ ಮಹಾಶಯರು ಆಗಮಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಹಾಗೂ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವದ ಅಂಗವಾಗಿ ಸರ್ವದೋಷ ನಿವಾರಣೆಗಾಗಿ ಹಾಗೂ ನಮ್ಮ ಸಮಸ್ತ ನಾಡಿನಲ್ಲಿ ಸುಖ ಶಾಂತಿ ಸಮೃದ್ಧಿಯಾಗಿ ಒಳ್ಳೆಯದಾಗಲಿ ಅಂತ ಮತ್ತು ಅತಿವೃಷ್ಟಿ ಅನಾವೃಷ್ಟಿ ನಿವಾರಣೆಯಾಗಿ ಸುವೃಷ್ಟಿಯಾಗಿ ಸಮಸ್ತ ಭಕ್ತಜನಗಳಿಗೂ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಎಲ್ಲ ಸಮಸ್ತ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಎಂದು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಹಾಗೂ ಶ್ರೀ ಮಠದಲ್ಲಿ ನಡೆಯುವಂತಹ ಆ ಉತ್ಸವ ಮೂರ್ತಿ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಸಮಸ್ತ ಭಕ್ತಜನಾಶೀರು ತಮ್ಮ ತನು ಮನ ಧನ ಸಹಕಾರಗಳು ನೀಡಿ ಆ ಶ್ರೀಮಠದ ಕಾರ್ಯಗಳಲ್ಲಿ ಭಾಗವಹಿಸಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.